ಸಂತಾನಕ್ಕೂ ಮದುವೆಗೂ ನಾಗಪ್ಪನಿಗೂ ಹೇಗೆ ಕನೆಕ್ಷನ್ ಅಂತ? ನಾಗದೋಷ ಇದ್ದಾಗ ಮದುವೆಗೆ ಅಡಚಣೆ ಆಗುತ್ತೆ. ನಾವು ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡಾಗ ಕುಂಡಲಿಯಲ್ಲಿ ಕಳತ್ರ ಸ್ಥಾನವನ್ನ ನೋಡ್ತೀವಿ. ಕಳತ್ರ ಸ್ಥಾನಾಧಿಪತಿ ಯಾರಾಗಿದ್ದಾನೆ, ಸ್ಥಾನದಲ್ಲಿ ಯಾರಿದ್ದಾರೆ, ಅವರ ಮೇಲೆ ಯಾರ ದೃಷ್ಟಿ ಬೀಳ್ತಾ ಇದೆ, ಇದೆಲ್ಲವನ್ನು ನೋಡಿ. ಹಾಗಾಗಿ ಈ ರಾಹು ಮತ್ತೆ ಕುಜನ ಒಂದು ಸಂಪರ್ಕ ಇದ್ದಾಗ ಮದುವೆಗೆ ಸಮಸ್ಯೆಗಳು ಬರುತ್ತೆ. ಅದೇ ರೀತಿ ಸಂತಾನಕ್ಕೂ ನೋಡುವಾಗ್ಲೂ ಅಷ್ಟೇನೆ, ಈ ಸಂತಾನಾಧಿಪತಿ ಯಾರಾಗಿದ್ದಾನೆ, ಸಂತಾನದ ಸ್ಥಾನದಲ್ಲಿ ರಾಹು ಏನಾದ್ರು ಸ್ಥಿತನಾಗಿದ್ದಾನ, ಅವನ ದೃಷ್ಟಿ ಇದೆಯಾ ಅಥವಾ ಶನಿಯ ದೃಷ್ಟಿ ಇದೆಯಾ, ಈ ತರಹ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಈ ಸರ್ಪದೋಷ ಇದ್ದಾಗ ಮದುವೆ ಆಗೋದು ತುಂಬಾ ಕಠಿಣ. ಇದೇ ಸರ್ಪದೋಷದಲ್ಲಿ 12 ಬಗೆಯ ಸರ್ಪದೋಷ ಇದೆ. ಸುಮಾರು ಜನ ಸಾಧಾರಣವಾಗಿ 1-2 ಪೂಜೆಯನ್ನ ಹೆಸರಿಸ್ತಾರೆ, ಅದನ್ನ ಎಲ್ಲ ಕಡೆ ಹೋಗಿ ಮಾಡ್ಕೊಂಡು ಬರ್ತಾರೆ. ಆ 12 ಬಗೆಯ ಸರ್ಪದಲ್ಲಿ ಇವರಿಗೆ ಯಾವುದು ಸಮಸ್ಯೆ ಇದೆ ಅನ್ನೋದನ್ನ ಪತ್ತೆ ಹಚ್ಕೋಬೇಕು.